ಮಲ್ಲಿ ಮಲ್ಲಿ, ಏನ್ ಗುಲಾಬಿ, ಏನ್ ಅಡುಗೆ ಎಲ್ಲ ಆಯ್ತಲ್ಲ? ನಾನು ಹೋಗ್ತೀನಿ ಮನೆಗೆ. ಅಮ್ಮೋರು ಬಂದ್ರೆ ಹೇಳ್ಬಿಡು ಗುಲಾಬಿ ಓದ್ಲು ಅಂತಾನ. ಹಂಗ ಯಾಕೆ ಇಷ್ಟ ಬೇಗ? ಇರು, ಎಲ್ಲಾರ್ಗು ಊಟಕ್ಕೆ ಇಟ್ಬಿಟ್ಟು ನೀನು ಊಟ ಮಾಡ್ಕೊಂಡು ಹೋಗುವಂತೆ. ಯಾಕೆ ಇಷ್ಟ ಜಲ್ದಿ ಹೊರಡೈತೆ ಇವತ್ತು? ಏನಾಯ್ತು? ಏನು ಇಲ್ಲ ಮಲ್ಲಿ, ನನ್ನ ತಂಗಿ ಬಂದಿದ್ಲು, ಅದಕ್ಕೆ ಮನೆ ಹತ್ರ ಬಾ ಸಾಯಂಕಾಲ, ನಾನು ಹೊತ್ತು ಮುಂಚೆ ಬರ್ತೀನಿ ಮಂತಕ್ಕೆ ಅಂತ ಹೇಳಿದ್ದೆ. ಅದಕ್ಕೆ ಹೋಗ್ತೀನಿ ಬಿಡು. ಅಲ್ಲೇ ಏನಾದ್ರೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ನನ್ನ ತಂಗಿನೂ ಬಂದವಳೆ, ಏನಾದ್ರೂ ಅಡುಗೆ ಮಾಡ್ತೀನಿ, ಅಲ್ಲೇ ಉಮ್ತೀನಿ. ಏನು ಬೇಡ, ಹೋಗ್ತೀನಿ ಹೊತ್ತು ಮುಂಚೆ. ಹೌದಾ, ಜಿಲೇಬಿ ಬಂದಿದ್ದಾಳ? ಯಾವಾಗ ಬಂದ್ಲು? ಯಾಕೆ ಇವಾಗ ಬಂದಿರೋದು? ಅದೇ ಮಲ್ಲಿ, ಲಸ್ಮಕ್ಕೈಗೆ ಹೆರಿಗೆ ಆಗೈತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗಕ್ಕಂತೇಳಿ ಗೌರಿನು ಜಿಲೇಬಿನು ಇಬ್ರು ಬಂದೇವ್ರಿ. ಅದಕ್ಕೆ ಸಿಕ್ಕಿದ್ರು ಬೆಳಗ್ಗೆ ಬರ್ಬೇಕಾದ್ರೆ ಪಂಡಿತರ ಹತ್ರ ತೋರ್ಸಕ್ಕಂತೇಳಿ ಹೋದ್ರು. ನಾನು ಹೋಗಿದ್ದೆ, ಅದಕ್ಕೆ ಬೆಳಗ್ಗೆ ತಡವಾಗಿ ಬಂದಿದ್ದು. ಸರಿ ಹೋಗ್ತೀನಿ. ಓ ಹೌದಾ, ಸರಿ ಆಯ್ತು, ನಮ್ಮಂತಕ್ಕೂ ಕರ್ಕೊಂಬ ನಾಳೆಕ್ಕೆ. ಸರಿ ಆಯ್ತು ಹೇಳು, ಇದ್ರೆ ಕರ್ಕೊಂಬತ್ತೀನಿ. ಏನೋ ಜಲ್ದಿ ಹೋಗ್ಬೇಕು, ನೋಡ್ಕೊಂಡು ಹೋಗಕ್ಕಂತೇಳಿ ಬಂದಿದ್ವಿ ಅಂತ ಹೇಳ್ತಿದ್ಲು. ಜಲ್ದಿ ಹೋಗ್ಬೇಕು ಅಂತಿದ್ಲು. ನೋಡೋಣ, ಬಂದ್ರೆ ಕರ್ಕೊಬತ್ತೀನಿ, ಇಲ್ದಿದ್ರೆ ಬಿಡು. ಇನ್ನೊಂದು ದಿವಸ ಸರಿ ಯಾವಾಗಾದ್ರೂ ಬತ್ತಾಳಲ್ಲ ಅವಾಗ ಬತ್ತಾಳ್ತೀರಾನ. ಸರಿ ಬರ್ತೀನಿ, ಅಮ್ಮವ್ರು ಬಂದ್ರೆ ಹೇಳ್ಬಿಡು ಹಂಗ. ಸರಿ ಆಯ್ತು ಗುಲಾಬಿ, ಹೋಗು, ನಾನು ಹೇಳ್ತೀನಿ ಅತ್ತಿಗೆ. ರಾತ್ರಿ ಊಟ ಆದ್ಮೇಲೆ ಪಾತ್ರೆ ಗೀತ್ರೆ ಎಲ್ಲ ಸ್ವಲ್ಪ ನೀನೇ ತೊಳ್ಕೊಂಬಿಡು, ಇಲ್ಲಾಂದ್ರೆ ಹಂಗೆ ಇಕ್ಕಿರು. ಬೆಳಗ್ಗೆಗೆ ಬಂದು ಇಬ್ರು ತೊಳೆಯೋಣ. ಪರವಾಗಿಲ್ಲ ಬಿಡು, ಊಟ ಆದ್ಮೇಲೆ ನಾನೇ ಎಲ್ಲ ತೊಳೆದಿಕ್ತೀನಿ, ನೀನೇನು ಚಿಂತೆ ಮಾಡಬೇಡ. ಹೋಗು ಆರಾಮಾಗಿ. ತಂಗಿ ಬಂದಿದ್ದಾಳೆ ಅಂತೀಯಾ? ಹೌದು ಮಲ್ಲಿ, ಬಂದಿದ್ದಾಳೆ, ಅದಕ್ಕೇನೆ ಹೊತ್ತು ಮುಂಚೆ ಹೋಗ್ತಾ ಇದ್ದೀನಿ. ಬರ್ತೀನಿ. ಸರಿ ಆಯ್ತು, ಹೋಗು. ಗುಲಾಬಿಗೆ ತಂಗಿ ಬಂದಿರೋದಕ್ಕೆ ಎಷ್ಟು ಸಂತೋಷ ಆಗೈತೆ. ಅದಕ್ಕೆ ಹೊತ್ತು ಮುಂಚೆ ಹೊರಟ್ಬಿಟ್ಲು ತಂಗಿನ ಮಾತಾಡ್ಸಕ್ಕೆ ಅಂತಾನ. ಸರಿ, ನಾನು ಸ್ವಲ್ಪ ಎಲ್ಲನ ತಟ್ಟೆ ಎಲ್ಲನ ತೊಳೆದಿಕ್ಬೇಕು. ಅತ್ತೆ ಮಾವನ ಮನೆಯವರು ಎಲ್ಲನ ಊಟಕ್ಕೆ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಕಾವೇರಿ ಎಲ್ಗೋದ್ಲಪ್ಪ, ಅವಳನ್ನು ಒಬ್ಳನ್ನ ಹುಡ್ಕೊಂಬರ್ಬೇಕು ಈಗ ಹೋಗಿ ಊಟ ಮಾಡ್ಸಕ್ಕೆ. ಸರಿ, ಮೊದಲು ತಟ್ಟೆಗಳೆಲ್ಲ ಅಚ್ಚಕಟ್ಟೆ ತೊಳೆದಿಕ್ಕಿ ಆಮೇಲೆ ಹೋಗಿ ಕಾವೇರಿನ ಕರ್ಕೊಬರೋಣ. ಇದೇನಪ್ಪ ಇದು? ಮದುವೆ ಮಾಡ್ಕೊಂಡಾಗಿಂದನ ನನಗೆ ಎಣ್ಣೆ ಕುಡಿಯೋಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಮದುವೆಗಿನ ಮುಂಚೆಲೇ ಚೆನ್ನಾಗಿತ್ತು ಅನ್ನಿಸ್ತೈತಿ. ಮದುವೆ ಮಾಡ್ಕೊಂಡು ತಪ್ಪು ಮಾಡಿದ್ನ ನಾನು. ಆ ಸೀನನ್ಗೆ ಸವಾಲು ಹಾಕ್ಬಿಟ್ಟು ಮದುವೆ ಆದೆ, ನಾನು ಮದುವೆ ಆಗಿ ತೋರಿಸ್ತೀನಿ ಅಂತಾನೆ. ಆದರೆ ಈಗ ಅನುಭವಿಸ್ತಾ ಇದ್ದೀನಿ. ಆ ಗುಲಾಬಿನ ಕಟ್ಕೊಂಡು ಎಣ್ಣೆ ಕುಡಿಯೋಂಗಿಲ್ಲ. ಮನೆಗೆ ಅವಳು ಕೇಳಿದ್ದೆಲ್ಲ ತಂದು ಕೊಡಬೇಕು. ಅಯ್ಯಯ್ಯೋ, ಈಗ ಯಾಕಪ್ಪ ಬೇಕಾಗಿತ್ತು ಈ ತಾಪತ್ರಯ ನನಗೆ? ಹೆಂಗೋ ಅತ್ಲಾಗೆ ಸಾವುಕಾರರ ಜೊತೆಗೆ ಎಣ್ಣೆ ಕುಡ್ಕೊಂಡು ಮಜಾ ಮಾಡ್ಕೊಂಡಿದ್ದೆ ಮದುವೆಗಿನ ಮುಂಚೆಲೆ. ಈಗ ಎಣ್ಣೆ ಕೊಡಿಸ್ತೀನಿ ಅಂತಂದ್ರೂ ಕುಡಿಯಂಗಿಲ್ವಲ್ಲಪ್ಪ ನಾನು. ಪುಕ್ಸಟ್ಟೆ ಎಣ್ಣೆ ಸಿಕ್ಕಿದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಕ್ಕಮ್ಮಂಗಾಗೈತೆ. ಅಯ್ಯಯ್ಯೋ, ನನ್ನ ಕಷ್ಟ ಯಾರಿಗಪ್ಪ ಹೇಳ್ಕೆಮನ ದೇವ್ರೇ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಮಾವ ಮಾವ, ಏನ್ ಮಾವ ಹಿಂಗ ಹಾಡು ಹೇಳ್ಕೊಂಡ್ ಕುತ್ಕೊಂಡಿದ್ರೆ ಅವ ಒಬ್ರೇನೆ? ಏನಾಯ್ತು? ಅಕ್ಕ ಬರ್ಲಿಲ್ವಾ ಇನ್ನ ಮನೆಗೆ? ಜಿಲೇಬಿ, ನೀನೇನಮ್ಮ? ಯಾವಾಗ ಬಂದಿದ್ದೆ? ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದ್ದಾರಾ ನಿಮ್ಮ ಮನೆಗೆ? ನಿನ್ನ ಮಗ ಚೆನ್ನಾಗಿದ್ದಾನ? ಹ್ಞೂ ಮಾವ, ಚೆನ್ನಾಗಿದ್ದೀವಿ ಎಲ್ರು. ನೀವ್ಯಾಕೆ ಹಿಂಗೆ? ಯಾಕೋ ಏನೋ ಒಂಥರ ಬೇಜಾರಲ್ಲಿ ಹಾಡು ಹೇಳ್ತಾ ಕುತ್ಕೊಂಡಿದ್ದಂಗಿತ್ತು. ಏನಾಯ್ತು ಮಾವ? ಅಕ್ಕ ಏನಾದ್ರೂ ಬೈದ್ಲಾ ನಿಮ್ಮನ್ನ? ಬರೀ ಬೈಯೋದಷ್ಟೇ ಅಲ್ಲ, ಹಿಡ್ಕೊಂಡು ನಾಯಿ ಹೊಡೆದಂಗೆ ಹೊಡೆದೇವಳೆ. ಅದನ್ನ ಎಲ್ಲರ ಮುಂದೆನೂ ಹೇಳಕ್ಕಾಗುತ್ತಾ? ಆಗಲ್ಲ. ಮಾವ ಮಾವ, ಏನಾಯ್ತು? ಯಾಕೆ ಆ ಕಡೆ ತಿರ್ಕೇನ್ರಿ? ಏನ್ ಮಾವ, ಅಕ್ಕ ಚೆನ್ನಾಗಿ ನೋಡ್ಕೊಂತ ಇಲ್ವಾ ನಿಮ್ಮನ್ನ? ಅಯ್ಯೋ, ನಿಮ್ಮ ಅಕ್ಕಯ್ಯನಂತ ಹೆಂಡ್ತಿನ ಪಡೆಯೋಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ ಕಣಮ್ಮ ಜಿಲೇಬಿ. ಅಂತ ಹೆಂಡ್ತಿ ಯಾರಿಗೂ ಸಿಕ್ಕಲ್ಲ ಬಿಡು. ತುಂಬ ಒಳ್ಳೆಯವಳು, ತುಂಬ ಚೆನ್ನಾಗಿ ನೋಡ್ಕೊಂತಾಳೆ ನನ್ನ. ಹೌದಾ ಮಾವ, ಅಕ್ಕ ಅಷ್ಟ್ ಚೆನ್ನಾಗಿ ನೋಡ್ಕೊಂತಾಳ ನಿಮ್ಮನ್ನ? ಹೆಂಗೋ ನೀವಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಮಾವ. ಅಕ್ಕ ಇನ್ನು ಬಂದಿಲ್ವ ಹಂಗಾದ್ರೆ? ಇನ್ನ ಇಲ್ಲಮ್ಮ, ಈಗ ಬತ್ತಾಳೆ ಅನ್ಸುತ್ತೆ. ನೀನ್ ಬಂದಿರೋದು ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ ಮಾವ, ಬೆಳಗ್ಗೆ ಆಲೆ ಸಿಕ್ಕಿದ್ಲು. ಸಾಯಂಕಾಲ ಬೇಗ ಬರ್ತೀನಿ ಮನೆ ಹತ್ರ ಬಾ ಅಂತ ಹೇಳಿದ್ಲು. ಹೌದಾ, ಸರಿ ಒಳಗ್ ನಡಿಯಮ್ಮ, ನಡಿ ಒಳಕ್ಕೆ, ಬತ್ತಾಳಿ ಮಕ್ಕಯ್ಯ. ಸರಿ ನಡೀರಿ ಮಾವ, ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಕ್ಕ ಬರೋವರ್ಗುನು. ಸರಿ ಬಾರಮ್ಮ, ಕೂತ್ಕೊಳ್ಳಮ್ಮ ಜಿಲೇಬಿ, ಕೂತ್ಕ. ಮತ್ತೆ ಇನ್ನೇನ್ ಮಾವ ಸಮಾಚಾರ? ಏನು ಇಲ್ಲಮ್ಮ, ಹೇಳಿದ್ರೆ ನಾವು ಕೇಳ್ತೀವಿ. ಸಮಾಚಾರ ಏನೂ ಇಲ್ಲ.
ಸರಿ ಮಾವ, ಅಕ್ಕಯ್ಯ ಎಲ್ಲ ಅಡ್ಗೆನು ಮಾಡ್ತಾಳ? ನೀವ್ ಕೇಳಿದ್ದೆಲ್ಲ ಚೆನ್ನಾಗ್ ಮಾಡ್ತಾಳ? ಹೂನಮ್ಮ, ಎಲ್ಲ ಮಾಡ್ತಾಳೆ. ಬಿಸಿ ಬಿಸಿ ಕಜ್ಜಾಯನೂ ಚೆನ್ನಾಗೇ ಕೊಡ್ತಾಳೆ ಮಾಡಿ ನನಗೆ. ಹೌದಾ? ಅಕ್ಕಯ್ಯಗೆ ಕಜ್ಜಾಯ ಎಲ್ಲ ಮಾಡಕ್ ಬರುತ್ತಾ? ನನಗೆ ಗೊತ್ತೇ ಇರ್ಲಿಲ್ವಲ್ಲ ಮಾವ. ಅದು ಎಲ್ರಿಗೂ ಕೊಡಲ್ಲ, ನನಗೆ ಮಾತ್ರ. ನನಗೆ ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ ಅಲ್ವೇನಮ್ಮ, ಅದಕ್ಕೆ ಅವಾಗ ಮಾಡಿ ಕೊಡ್ತಾ ಇರ್ತಾಳೆ. ಹೌದಾ ಮಾವ, ತುಂಬಾ ಸಂತೋಷ ಮಾವ. ಹೆಂಗೋ ನೀನು ಅಕ್ಕನು ಚೆನ್ನಾಗಿದ್ದೀರಲ್ಲ, ಅಷ್ಟೇ ಸಾಕು ನನಗೆ. ನಮ್ಮ ಅಕ್ಕನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದೀರಲ್ಲ. ನೀವ್ ಹೇಳ್ದಂಗೆ ಕೇಳ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾಳಲ್ಲ ನಮ್ಮ ಅಕ್ಕ. ನಾನು ಹೇಳ್ದಂಗೆ ಅವಳು ಕೇಳ್ತಾಳ? ಈ ಮನೆಗೆಲ್ಲ ಉಲ್ಟಾ. ಅವಳು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ಬೇಕು. ನನ್ನ ಮನೆ ಆದ್ರೂ ನಾನು ಜೋರಾಗಿ ಮಾತಾಡಂಗಿಲ್ಲ. ಬಸವಣ್ಣ ಹೂ ಗುಡ್ತಾಗೆ ತಲೆ ಹಳ್ಳಾಡಿಸ್ದಂಗೆ ನಾನು ತಲೆ ಹಳ್ಳಾಡಿಸ್ಬೇಕು ಅವಳು ಹೇಳಿದ್ಕೆಲ್ಲನ. ಹಂತಾನ. ಅಯ್ಯೋ ಮಾವ, ಏನನ್ನ ಕೇಳಿದ್ರೆ ಸಾಕು ಏನೋ ಯೋಚನೆ ಮಾಡ್ತಿರಲ್ಲ. ಏನು ಇಲ್ಲಮ್ಮ, ನಿಮ್ಮ ಅಕ್ಕಯ್ಯನಂತ ಹೆಂಡತಿ ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ಓ ಜಿಲೇಬಿ, ಎಷ್ಟೊತ್ತಾಯ್ತು ಬಂದು ಮನೆಗೆ? ಈಗ ಸ್ವಲ್ಪ ಹೊತ್ತಾಯ್ತು ಕಣಕ್ಕ. ಮಾವನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಅಷ್ಟೊಳಗೆ ನೀನು ಬಂದೆ. ಎಲ್ಲ ಕೆಲಸ ಎಲ್ಲ ಮುಗಿಸ್ ಬಂದಾಕ? ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಬಂದೆ. ಇನ್ನೇನು ಊಟಕ್ಕೆ ಇಕ್ಕೋದೊಂದು ಬಾಕಿ ಇತ್ತು. ಮಲ್ಲಿನೇ ಎಲ್ಲ ಊಟಕ್ಕೆ ಇಕ್ತೀನಿ, ನೀನು ಹೋಗು ಅಂತ ಹೇಳಿದ್ಲು, ಬಂದೆ. ಹೌದಾಕ? ಸಾವುಕಾರ ಮನೆಗೆಲ್ಲ ಚೆನ್ನಾಗಿದ್ದಾರಾ? ಮಲ್ಲಿ ಮಗಳು ಕಾವೇರಿ, ಪದ್ದು, ಅಮ್ಮವರು ಎಲ್ಲರೂ ಚೆನ್ನಾಗಿದ್ದಾರಾ? ಹೂನಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ. ಮಲ್ಲಿ ಕರೆದ್ಲು ಜಿಲೇಬಿನ ಕರ್ಕೊಂಬ ಮನೆಗೆ ಅಂತನ. ಸರಿ ಬಂದ್ರೆ ಕರ್ಕೊಂಬತ್ತೀನಿ ಅಂತ ಹೇಳಿ ಬಂದೆ. ಮತ್ತೆ ನಿನ್ ಮಗ ಚೆನ್ನಾಗಿದ್ದಾನ? ಏ ಗುಂಡ, ಚೆನ್ನಾಗಿದ್ಯೇನೋ? ಲೇ ಗುಂಡ, ಇವ್ರು ನಿನ್ ದೊಡ್ಡಮ್ಮ, ಗುಲಾಬಿ ದೊಡ್ಡಮ್ಮ ಅಂತ ಇವ್ರ ಹೆಸರು. ಯಾಕೋ ಕೆಮ್ತಾನ ಒಂದಿಷ್ಟು? ನೀರ್ ಬದಲಾದ್ವಲ್ಲಕ್ಕ, ಅದಕ್ಕೆ ಕೆಮ್ತಾ ಇದ್ದಾನೆ. ಹೋದ್ಸಲ ಬಂದಾಗ ಏನೂ ಆಗಿರ್ಲಿಲ್ಲ, ಇಲ್ಲೊಂದ್ ತಿಂಗಳಿದ್ರು. ಈಗ ಕೆಮ್ತಾ ಇದ್ದಾನೆ ಒಂದೇ ದಿವಸಕ್ಕೆ. ಸರಿ ಅಮ್ಮ. ಮತ್ತೆ ಮಾವನು ನಾದ್ನಿನೂ ಏನ್ ಮಾತಾಡ್ತಿದ್ರಿ ಇಷ್ಟೊತ್ತನು? ನಿಮ್ಮ ಮಾವ ನನ್ ಮೇಲೆ ಏನಾದ್ರೂ ದೂರ ಹೇಳಿದ್ರ ಹೆಂಗೆ? ನಿಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊಂಬಲ್ಲ ಹಂಗೆ ಹಿಂಗೆ ಅಂತಾನ? ಅಯ್ಯೋ ಇಲ್ಲ ಅಕ್ಕ, ನಿಮ್ಮ ಅಕ್ಕಯ್ಯ ಅಂತ ಹೆಂಡತಿ ಸಿಗ್ಬೇಕು ಅಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ ನಿಮ್ಮ ಅಕ್ಕಯ್ಯ ಅಂತ ಹೇಳ್ತಾ ಇದ್ರು ಮಾವ. ಅದ್ ಚೆನ್ನಾಗಿ ನೋಡ್ಕೊಂತೀಯಂತೆ ಮಾವನ್ನ. ಮತ್ತೆ ನನ್ನಂತಳ ಮದ್ವೆ ಆದ್ಮೇಲೆ ನಿಮ್ಮ ಮಾವ ಚೆನ್ನಾಗಿರ್ಲೇಬೇಕು. ಚೆನ್ನಾಗಿಲ್ಲ ಅಂತ ಹೇಳಿ ಹೇಳ್ಬಿಡ್ಲಿ ನೋಡೋಣ. ಅಯ್ಯೋ, ನೀನು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದೆಯಾ ಕಣೆ. ನಿನ್ನಂತ ಹೆಂಡತಿ ಇದ್ಮೇಲೆ ನಾನು ಯಾಕೆ ಹಂಗಂತ ಹೇಳು? ನನ್ನಂತ ಅದೃಷ್ಟವಂತ ಈ ಪ್ರಪಂಚದ ಮೇಲೆ ಇನ್ಯಾರೂ ಇಲ್ಲ ಅನ್ಸುತ್ತೆ. ಎದ್ದೋಗಿ ಆಲೋಚಿಸ್ಕೊಂಬರೋಗ್ರಿ ಹೋಗಿ. ಕಾಪಿ ಕಾಸನ ತಂಗಿ ಬಂದೇವಳೆ, ಹಾಲು ತಂದು ಇಟ್ಬೇಕು ಅಂಬುದು ಗೊತ್ತಾಗದೆ ಸುಮ್ಮನೆ ಕುಕ್ಕೊಂಡಿದ್ದೀರಲ್ಲ. ಎದ್ದೋಗಿ ಆಲೋಚಿಸ್ಕೊಂಬರೋಗ್ರಿ ಹೋಗಿ. ನಾನು ಆಲೋಚಿಸ್ಕೊಂಬರ್ಬೇಕಾ ಹೋಗಿ? ಮತ್ತಿನ್ನೇ ನಾನು ಹೋಗಾನೆ, ಈಗಲೇ ನಾನು ಸುಸ್ತಾಗಿ ಬಂದಿದ್ದೀನಿ. ಹೋಗು ವಹಿಸ್ಕೊಂಬರೋಗಿ ಹೋಗಿ. ಒಂದಿವ್ಸ ಸಾವುಕಾರ ಮನೆಗೆ ಹಾಲು ಇರ್ಲಿಲ್ಲ ತರನ ಅಂದ್ಕೊಂಡೆ, ಇರ್ಲಿಲ್ಲ. ಇದ್ರೆ ಒಂದಿವ್ಸ ಅಲ್ಲೇ ಒಂದಿವ್ಸ ಲೋಟಕ್ಕೆ ವಹಿಸ್ಕೊಂಬತ್ತಿದ್ದೆ. ಒಂದು ಲೋಟ ತಗೊಂಡೋಗಿ ವಹಿಸ್ಕೊಂಬರೋಗಿ ಯಾರ ಮನೆಗನ. ಲೋಟನ? ಸರಿ ತಾಂಡ ವಹಿಸ್ಕೆ ಬರ್ತೀನಿ. ಅಯ್ಯಯ್ಯೋ, ಮದುವೆ ಆಗಿರೋ ತಪ್ಪಿಗೆ ಈ ಕೆಲಸ ಎಲ್ಲ ಮಾಡ್ಬೇಕಲ್ಲಪ್ಪ. ಮದುವೆಗೂ ಮುಂಚೆಲೆ ನಾನು ಯಾರ ಮಂತಕ್ಕೂ ಒಂದು ಲೋಟನೂ ಹಿಡ್ಕೊಂಡು ಹೋಗಿರ್ಲಿಲ್ಲ. ಹಾಲು ಇರಿ ಅಂತಾನ. ಈಗ ಹಾಲು ವಹಿಸ್ಕೊಂಬರಕ್ಕೆ ಲೋಟ ಹಿಡ್ಕೊಂಡು ಹೋಗ್ಬೇಕಲ್ಲಪ್ಪ. ಅಯ್ಯಯ್ಯೋ, ಈಗಣೆ ಈ ಲೋಟ ತಾಂಡೋಗಿ ವಹಿಸ್ಕೊಂಬರ್ಲಾ? ಅಷ್ಟು ದೊಡ್ಡ ಲೋಟನ ತಾಂಡೋಗೋದು? ಅಲ್ಲ, ಯಾರನ್ನ ಕೇಳ್ದಾರೇನು ಇದ್ರ ತುಂಬ ಆಲೋಯ್ತಾರೆ ಅನ್ಕೊಂಡಿದ್ಯಾ? ಒಂದೀಸ್ ಬಿಡ್ತಾರೆ, ಒಂದು ಸಣ್ಣ ಲೋಟ ಕಟ್ಟು ಕುಡಿಯೋ ಲೋಟನೋ ತಾಂಡೋಗೋದು ಬಿಟ್ಟು ದೊಡ್ಡ ಲೋಟ ತಾಂಡೋಗ್ತಾ ಇದ್ವಿ. ಸರಿ ಹೋಗು, ಅದಕ್ಕೆ ವಹಿಸ್ಕೊಂಬರೋಗಿ ಇನ್ನೇನು ಮಾಡೋಕ್ಕಾಗುತ್ತೆ? ಅಯ್ಯೋ, ಯಾವುದೋ ಒಂದು ಲೋಟ ಬಿಡೆ, ನೀನು ಯಾಕೆ ಹಂಗಂತೀಯ? ತಂಗಿ ಬಂದಿದ್ದಾಳೆ ಅಂತಾನ. ಒಂದು ಸ್ವಲ್ಪ ಮೆತ್ತಗೆ ಮಾತಾಡು, ವಹಿಸ್ಕೆ ಬರ್ತೀನಿ. ಬಾರೋ ಗುಂಡಣ್ಣ, ಬಾರೋ ಬಾ. ದಡ ಮುಂತಾರೆ ತೊಡೆ ಮೇಕೆ ಕುತ್ಕ ಬಾ. ಗುಂಡಣ್ಣ ಎಷ್ಟು ದೊಡ್ಡನಾಗಿದ್ದಾನಮ್ಮ ಜಿಲೇಬಿ. ಹೆಸರಿಕ್ಕಲ್ವೇ ನೀವನ್ಗೆ? ಏನೋ ಗೊತ್ತಿಲ್ಲ ಕಣಕ, ಮನೆಗೆ ಏನೋ ಮಾತಾಡ್ಲಿಲ್ಲ. ಹೆಸ್ರು ಎಲ್ಲ ಯಾಕೆ ಬೇಕು ಬಿಡು. ಖರ್ಚು ಸುಮ್ಮನೆ. ನಮ್ಮ ಮನೆಯವರು ಬೇರೆ ಒಬ್ಬರೇ, ಅವ್ರು ಕೆಲ್ಸಕ್ಕೆ ಹೋಗೋದು, ಇವನ್ ಬೇರೆ ಇರೋದಕ್ಕೆ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ. ಗೌರಿ ಅಲ್ಲೇ ಕೂಲಿ ಪಾಲಿ ಹೋಗು ಅಂತಂದ್ರೆ ಹೋಗಲ್ಲ ಅಂತಾಳೆ. ಒಂದ್ ದಿವಸ ಹೋದ್ರೂ ದುಡ್ಡು ಕೊಡಲ್ಲ ಮನೆಗೆ. ಅದಕ್ಕೇನೆ ದುಡ್ಡಿಲ್ಲ ಏನೂ ಇಲ್ಲ ಅಂತೇಳಿ ಸುಮ್ಮನಾಗಿರ್ಬೇಕೇನು. ನಾನು ಅದಕ್ಕೆ ಏನು ಮಾತಾಡಕ್ ಹೋಗಿಲ್ಲ. ಬಿಡತ್ಲಾಗಿ ಯಾವ್ದೋ ಒಂದು ಹೆಸರು ಕರೆದ್ರೆ ಆಯ್ತು. ಈಗ ಸುಮ್ಮನೆ ಗುಂಡ ಅಂತ ಕರಿತೀವಿ, ಏನಾನ ಒಂದು ಹೆಸರು ಇಕ್ಕದು. ತಗ, ಹೆಸರು ಇಕ್ಕದ್ರಾಗ ಏನೈತೆ? ದುಡ್ಡಿರೋರು ಇಕ್ತಾರೆ, ಇಲ್ದೇ ಇದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಯಾವ್ದೋ ಒಂದು ಹೆಸರು. ಸರಿ ಅಮ್ಮ. ಅವ್ರು ಏನು ಅಳ್ತಾ ಇದ್ಲ ಇನ್ನನ ಮನೆಗೆ? ಅಕ್ಕ, ಅಯ್ಯೋ ನಾನು ತಾಯಿ ಆಗ್ತೀನಿ ಅಂತ ಎಷ್ಟು ಖುಷಿ ಆಗಿದ್ದೆ. ಪಂಡಿತರು ಹಿಂಗೆ ಹೇಳ್ಬಿಟ್ರು ಅಂತ ಗೋಳ ಆಡ್ತಾ ಇದ್ದಾಳೆ ಊಟ ಮಾಡ್ದಲೇನಿ. ಅಯ್ಯೋ, ಅವಳು ನಾಟಕ ಮಾಡ್ತಾ ಇದ್ದಾಳೆ ಕಣೆ ಜಿಲೇಬಿ. ಅವಳಿಗೆ ನಿಮ್ಮೂರು ಪಂಡಿತ್ರೇನೆ ಸರಿಯಾಗಿ ಹೇಳಿದಾರೆ, ನಿನ್ ಬಸ್ರಿ ಆಗಿಲ್ಲ ಅಂತಾನ.
ಬಸ್ರಿ ಆಗಿದ್ದೀನಿ ಅಂತ ನಾಟಕ ಮಾಡ್ತಾ ಇದ್ದಾಳೆ ಅಷ್ಟೇನೆ. ನೀನು ಊರಿಗೆ ಹೋದ ತಕ್ಷಣ ನಾನು ಹೇಳಿದ ಕೆಲಸ ಮಾಡು. ಹಂಗ ಅವತ್ತು ಹೇಳಿದ್ದಲ್ಲ, ಹೋಗಿ ಪಂಡಿತರನ್ನ ಭೇಟಿ ಮಾಡು ಅಂತಾನೆ. ಹೋದ ತಕ್ಷಣ ಆ ಕೆಲಸ ಮಾಡು. ಹ್ಞೂ ಸರಿ ಅಕ್ಕ, ಆಯ್ತು, ಹಂಗೆ ಮಾಡ್ತೀನಿ ಹೇಳು. ಇನ್ನೇನು ಸಮಾಚಾರ? ನಿನ್ನ ಗಂಡ, ನಿಮ್ಮ ಅತ್ತೆ, ನಾದ್ನಿ ಎಲ್ಲ ಚೆನ್ನಾಗಿದ್ರಾ? ಹ್ಞೂ ಅಕ್ಕ, ಎಲ್ಲ ಚೆನ್ನಾಗಿದ್ದಾರೆ. ಹೆಂಗೋ ನೀನು ಬಂದಿದ್ದು ನನಗೂ ತುಂಬ ಸಂತೋಷ ಆಯ್ತು. ಗುಂಡಣ್ಣನ ನೋಡಿ ನಾನು ಬರೋಣ ಅಂದ್ಕೊಂಡಿದ್ದೆ, ನೋಡಂಗಾಗೈತೆ ಅಂತ ಅನ್ನಿಸ್ತಿತ್ತು. ಅಷ್ಟೊಳಗೆ ನೀವೇ ಬಂದಿದ್ದೀರಾ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.